ಹಾಯ್ ವೆಲ್ಕಮ್ ಟು ಅನ್ವಿತಾ ಆಚಾರ್ಯ ವ್ಲಾಗ್ಗೆ. ನನ್ನ ಕಾಲೇಜ್ ಸ್ಟಾರ್ಟ್ ಆಗಿ ಇದು ಸೆಕೆಂಡ್ ಡೇ. ಫಸ್ಟ್ ಸಿಲೆಬಸ್ ಮುಗಿದು ಎಕ್ಸಾಮ್ ಬರೆದ ನಂತರ ನಮ್ಗೆ ಒಂದೇ ವೀಕೆ ಹಾಲಿಡೇ ಕೊಟ್ಟಿದ್ದಿತ್ತು. ಸೊ ಸೆಕೆಂಡ್ ಸಮ್ ಸ್ಟಾರ್ಟ್ ಆಗಿದ್ದು ಇದು ಸೆಕೆಂಡ್ ಡೇ. ಫಸ್ಟ್ ಡೇ ನಾನು ಟ್ರಿಪ್ ಹೋಗಿದ್ದ ಕಾರಣದಿಂದ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೆಕೆಂಡ್ ಡೇ ಹೋಗಲೇಬೇಕಿತ್ತು, ಯಾಕಂದರೆ ಗ್ರೂಪಲ್ಲಿ ಮೆಸೇಜ್ ಮಾಡಿದರು ಯಾರು ಬರಲಿ ಬರದೇ ಇರಲಿ ನಾವು ನಾಳೆಯಿಂದ ಸಿಲೆಬಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹಾಕಿದರು. ಸೊ ನಾನು ಹೋಗಲೇಬೇಕಿತ್ತು. ಆ್ಯಕ್ಚುಲಿ ನಾನು ಬುಧವಾರದಿಂದ ಹೋಗೋಣ ಅಂತ ಇದ್ದೆ. ಸೊ ಅವ್ರು ಆ ರೀತಿ ಮೆಸೇಜ್ ಮಾಡಿದ್ರಿಂದ ನಾನು ಹೋಗಲೇಬೇಕಾಗಿತ್ತು. ಸೊ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎವ್ರಿ ಡೇ ನಾನು ಈ ಒಂದನ್ನೇ ಕ್ರೀಮ್ನ ಅಪ್ಲೈ ಮಾಡೋದು. ಇದು ಪಾಂಡ್ಸ್ ಕ್ರೀಮು. ಇದನ್ನು ನಾನು ಯಾಕಪ್ಪ ಅಪ್ಲೈ ಮಾಡ್ತೀನಿ ಅಂತಂದರೆ ನನ್ನ ಸ್ಕಿನ್ನು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಬೆಳಿಗ್ಗೆ 9:30 ಕಾಲೇಜ್ಗೆ ಹೋದರೆ ಸಂಜೆ 6 ಗಂಟೆ 5 ಗಂಟೆ ಇಲ್ಲ ಒಂದೊಂದು ಸತಿ 7 ಗಂಟೆನೇ ಆಗಿಬಿಡುತ್ತೆ. ಅಲ್ಲಿವರೆಗೂ ನನ್ನ ಸ್ಕಿನ್ನ ಆಯಿಲ್ ಸ್ಕಿನ್ ಟಚ್ಚೇ ಕೊಡೋದಿಲ್ಲ, ಇದು ಫೀಲೇ ಕೊಡೋದಿಲ್ಲ. ನಂತರ ನಾನೊಂದು ಸಣ್ಣ ಬಿಂದಿನ ಇಟ್ಕೊತೀನಿ. ಅದಾದಮೇಲೆ ಜುಡಿಯೋ ಅವ್ರದ್ದು ಒಂದು ಲಿಪ್ ಕೇರ್ನ ಅಪ್ಲೈ ಮಾಡ್ಕೋತೀನಿ. ಯಾಕಂತಂದರೆ ಲಿಪ್ಸ್ ಎಲ್ಲ ಹೊಡೆದೋಗುತ್ತೆ ಈ ಚಳಿಗಾಲದಲ್ಲಂತೂ. ಸೊ ಈ ಒಂದನ್ನು ಅಪ್ಲೈ ಮಾಡಿಕೊಂಡು ನಾನು ಪ್ರತಿದಿನ ಕಾಲೇಜ್ಗೆ ಹೋಗಬೇಕಾದ್ರೆ ಕುಂಕುಮ ಇಲ್ದಿದ್ದು ಆಚೆನೇ ಬರಲ್ಲ. ಸೊ ಕುಂಕುಮನ ಇಟ್ಕೊಂಡೇ ನಾನು ಕಾಲೇಜ್ಗೆ ಹೋಗೋದು. ಹಾಗೆ ಈ ದಿನ ಕೂಡ ನಾನು ಕುಂಕುಮನ ಇಟ್ಕೊಂಡೆ. ಫೈನಲಿ ನಮ್ಮ ಕಾಲೇಜ್ ಯೂನಿಫಾರ್ಮ್ ಹೆಂಗಿದೆ ಅಪ್ಪ ಅಂತ. ನನಗಂತೂ ಈ ಕೋಟ್ ಹಾಕ್ಕೊಂಡೆ ಸುಸ್ತಾಗ್ಬಿಡುತ್ತೆ. ಯಾಕಂದರೆ ಇದೇ ಒಂದು ಅರ್ಧ kg ಇದೆ. ಇದೊಂದು ಪ್ರತಿದಿನ ಕತ್ತಿಗೆ ಹಾಕ್ಕೊಳ್ಳೋ ಒಂದು ಚೈನು. ನಮ್ಮ ಕಾಲೇಜಲ್ಲಿ ಫೋನ್ ಅಲೋ ಇಲ್ಲದೆ ಇರೋದ್ರಿಂದ ಫೋನ್ನ ತಗೊಂಡೋಗೋದಕ್ಕಾಗೋದಿಲ್ಲ. ಸೊ ನಾನು ಮನೆಗೆ ಬಂದು ಇದನ್ನು ನಮ್ಮ ಕಡೆ ಈ ಕಾಯಿನ ಏಲಕ್ಕಾಯಿ ಅಂತಾರೆ. ಸೊ ನಾವು ತೆಲುಗು ಅವರಾಗಿರೋದ್ರಿಂದ ನನಗೆ ತೆಲುಗುವಲ್ಲಿ ಮಾತ್ರ ಇದ್ರ ಹೆಸರು ಗೊತ್ತು, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ನನಗೆ ಈ ಕಾಯಿ ಅಂದರೆ ತುಂಬಾ ಇಷ್ಟ. ನಾನು ಈ ಕಾಯಿನ ತಿಂದ್ಬಿಟ್ಟು ಹೊರಟಿದ್ದೆ ಡಿಮಾರ್ಟಿಗೆ. ಮನೆಗೆ ಸ್ವಲ್ಪ ಗ್ರಾಸರಿ ಪರ್ಚೇಸ್ ಮಾಡಬೇಕಿತ್ತು, ಸೊ ಹೋಗಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ.